ವೀಕ್ಷಕರೇ, ಹೀಗೆ ಮಹಿಳೆಯರೆಲ್ಲ ಸೇರಿ ಕುಣಿತು ಕುಪ್ಪಳಿಸುತ್ತಿರೋ ದೃಶ್ಯಗಳು ಕಾಣಿಸಿದ್ದು ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯಲ್ಲಿ. ಸದಾ ವಾಹನಗಳಿಂದ ಗಿಜಿಗೂಡುವ ಎಂಜಿ ರಸ್ತೆಯಲ್ಲಿ ಹೀಗೆ ಮಹಿಳೆಯರು ಸ್ಟೆಪ್ ಹಾಕಲು ಕಾರಣವೇನು ಅಂತೀರಾ? ಅದೇ ಕಣ್ರಿ, ಆಷಾಢ ಮಾಸದ ಜಾತ್ರಾ ಮಹೋತ್ಸವ. ಹೌದು, ತಿಮ್ಮಕ್ಕ ಬಡಾವಣೆ ನಿರ್ಮಾಣವಾಗಿ 40 ವರ್ಷಗಳು ಕಳೆದ ನಂತರ ಇದೇ ಮೊದಲ ಬಾರಿಗೆ ಈ ಬಡಾವಣೆಯಲ್ಲಿ ಗ್ರಾಮ ದೇವತೆಗಳ ಜಾತ್ರೆ ನಡೆಸುತ್ತಿದ್ದು, ಇಡೀ ಬಡಾವಣೆಯ ನಾಗರಿಕರು ಒಂದಾಗಿ ತಂಬಿಟ್ಟಿನ ದೀಪಗಳನ್ನು ಅದ್ಧೂರಿಯಾಗಿ ನೆರವೇರಿಸಿದರು. ತಿಮ್ಮಕ್ಕ ಬಡಾವಣೆಯಲ್ಲಿ ಗ್ರಾಮ ದೇವತೆಗಳಾದ ಶ್ರೀ ಗಂಗಮ್ಮ ದೇವಿ, ಶ್ರೀ ಸಪ್ಪಲಮ್ಮ ದೇವಿ ಮತ್ತು ಶ್ರೀ ವೀರದಿಮ್ಮಮ್ಮ ದೇವಿಯರನ್ನು ತಂದು ಪ್ರತಿಷ್ಠಾಪಿಸಿ ಇಂದು ಬೆಳಿಗ್ಗೆ ಗಣಪತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ನಂತರ ಇಡೀ ಬಡಾವಣೆಯ ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಮರಳು ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ತಂದು ಬೆಳಗಿಸಲಾಯಿತು. ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ ತಂಬಿಟ್ಟಿನ ದೀಪಗಳನ್ನು ಬೆಳಗಿಸಲು ಹೋಗುವ ಮಾರ್ಗ ಮಧ್ಯೆ ಎಂಜಿ ರಸ್ತೆಯಲ್ಲಿ ಮಹಿಳೆಯರು ಹೀಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದರು. ಇನ್ನು ಈ ವಾರ್ಡಿನ ನಗರಸಭಾ ಸದಸ್ಯರಾಗಿದ್ದ ಜೆ ನಾಗರಾಜ್ ಈ ಜಾತ್ರಾ ಮಹೋತ್ಸವದ ಪ್ರಮುಖರಲ್ಲಿ ಒಬ್ಬರಾಗಿದ್ದು, ಈ ಸಂಭ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ, ಲೋಕ ಕಲ್ಯಾಣಕ್ಕಾಗಿ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತಿದೆ. ಶಕ್ತಿ ದೇವತೆಗಳನ್ನು ತಂದು ಪ್ರತಿಷ್ಠಾಪಿಸಿ ಪೂಜೆಗಳನ್ನು ನೆರವೇರಿಸಿ ಬಲಿ ನೀಡಲಾಗುತ್ತದೆ. ಇದರಿಂದ ಉತ್ತಮ ಮಳೆ ಬೆಳೆಯಾಗಿ ಸಮಾಜದಲ್ಲಿ ಶಾಂತಿ ಮತ್ತು ಸುಭಿಕ್ಷೆಯಿಂದ ಇರಲಿ ಎಂಬ ಉದ್ದೇಶದಿಂದ ಮೊದಲ ಬಾರಿಗೆ ತಿಮ್ಮಕ್ಕ ಬಡಾವಣೆಯಲ್ಲಿ ಜಾತ್ರೆ ನಡೆಸಲಾಗುತ್ತಿದೆ. ಎಲ್ಲರೂ ಸುಭಿಕ್ಷೆಯಿಂದ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿರುವುದಾಗಿ ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರದ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಮೊದಲ ಮಳೆ, ಮೊದಲ ಹಬ್ಬ ಮತ್ತು ಮೊದಲ ಜಾತ್ರೆ, ಅದರ ವಿಶೇಷತೆಯೇ ಬೇರೆ. ಅಂಥ ಒಂದು ವಿಶೇಷನ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಭಾಳ ಅದ್ಧೂರಿಯಾಗಿ ಮೊದಲನೇ ಜಾತ್ರೆನೇ ಭಾಳ ಯಶಸ್ವಿಯಾಗಿ ಮೊದಲನೇ ದಿನ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಸಮಸ್ತ ನಾಡಿನ ಜನತೆ ಚೆನ್ನಾಗಿರಬೇಕು, ರೈತರು ಚೆನ್ನಾಗಿರಬೇಕು, ವಿದ್ಯಾರ್ಥಿಗಳಿಗೆ ಕೆಲಸ ಸಿಗುವಂಥದ್ದಾಗಬೇಕು, ಬಡತನ ನಿರ್ಮೂಲನೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಒಂದು ಶಕ್ತಿ ದೇವತೆಗಳನ್ನು ತಂದು ಈ ದಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಭಾಳ ವಿಶೇಷವಾಗಿ ಮಾಡ್ತಾ ಇರೋದು ಬಹಳ ಹಿರಿಯರು, ನಮ್ಮ ತಾಯಂದರು, ಅಣ್ಣಂದರು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ವರ್ಷ ಏನು ಮಾಡ್ಕೊಂಡು ಬಂದಿದ್ದಾರೆ, ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಳ ಸಾಂಪ್ರದಾಯಬದ್ಧವಾಗಿ ಈ ವರ್ಷನೇ ಮಾಡಿದ್ದಾರೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಹಿರಿಯರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ.
ಇನ್ನು ಬಡಾವಣೆಯ ಜಾತ್ರಾ ಸಮಿತಿಯ ಲಕ್ಷ್ಮೀನಾರಾಯಣ್ ಮಾತನಾಡಿ, ಬಡಾವಣೆ ನಿರ್ಮಾಣವಾಗಿ 40 ವರ್ಷ ಕಳೆದಿದೆ. ಇದೇ ಮೊದಲ ಬಾರಿಗೆ ಜಾತ್ರೆ ಮಾಡಲಾಗುತ್ತಿದೆ. ಉತ್ತಮ ಮಳೆಯಾಗಿ ಬೆಳೆಗಳು ಕೈಗೆ ಸಿಕ್ಕಿ ರೈತರು ಸುಭಿಕ್ಷವಾಗಿರಬೇಕು. ಆ ಮೂಲಕ ಎಲ್ಲ ಜನರು ನೆಮ್ಮದಿಯ ಜೀವನ ನಡೆಸಬೇಕು ಎಂಬ ಉದ್ದೇಶದಿಂದ ಜಾತ್ರೆ ಮಾಡಲಾಗುತ್ತಿದೆ. ಸತತ 6 ದಿನಗಳ ಕಾಲ ಜಾತ್ರೆ ನಡೆಯಲಿದ್ದು, ಗ್ರಾಮ ದೇವತೆಗಳಿಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಗುತ್ತದೆ ಎಂದರು. ಇಲ್ಲಿನ ಎಲ್ಲ ಸಮಿತಿಯವರೆಲ್ಲ ತೀರ್ಮಾನದಂತೆ ಈ ವರ್ಷ ಅದ್ದೂರಿಯಾಗಿ 6 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ. ಇದಕ್ಕೆ ಇಲ್ಲೇ ಬಡಾವಣೆಗೆ ಎಲ್ಲ ಸಮಸ್ತ ಜನರು ಸ್ಪಂದಿಸಿದ್ದಾರೆ. ಯಾವುದೇ ಜಾತಿ ಭೇದ ಪಕ್ಷ ಭೇದ ಎಲ್ಲ ಬಿಟ್ಟು ಮನೆಗೆ ಎಲ್ಲ ಕುಟುಂಬ ಎಲ್ಲ ಸ್ವಂತ ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಅದು ಯಾವ ಥರ ಅಂದರೆ, ಜಾತ್ರೆ ಯಾಕೆ ಮಾಡಿದ್ವಿ ಅಂದರೆ, ನಾವೆಲ್ಲ ಒಂದೇ ಕುಟುಂಬ. ತಿಮ್ಮಕ್ಕ ಬಡಾವಣೆ ಅಂತ 5-6 ಲೇಔಟ್ಗಳೇನಿದೆ ಅದೆಲ್ಲ ಸೇರಿ ಒಂದೇ ಕುಟುಂಬ ಅಂತ. ನಾವೇನೇ ಮಾಡಿದರೂ ಒಂದೇ ಕುಟುಂಬ ಅಂತ ನಾವು ಮಾಡ್ತಾಯಿದ್ದೀವಿ. ತಿಮ್ಮಕ್ಕ ಬಡಾವಣೆ ಕುಟುಂಬ ಅಂತಲೇ ನಾವು ಹೆಸರಿಟ್ಟಿರೋದು. ಆ ವತಿಯಿಂದನೇ ಗದ್ದೂರಿಯಾಗಿ ಇಲ್ಲಿ ಮೊದಲನೇದಾಗಿ ಈ ಸಾರಿ ತುಂಬ ಬರಗಾಲ ಇರೋದ್ರಿಂದ ಎಲ್ಲ ಮಾತಾಡಿಕೊಂಡು ಗಂಗಮ್ಮ ತಾಯಿ, ವೀರದಿಮ್ಮಮ್ಮ ತಾಯಿ ಮತ್ತು ಸಫಲಮ್ಮ ದೇವಿನ ತಂದು, ಮತ್ತು ಮನೆ ದೇವರುಗಳಿಗೆ ಮತ್ತು ಈಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಮರುಳು ಸಿದ್ದೇಶ್ವರ ದೇವಸ್ಥಾನದ ಎಲ್ಲ ದೇವರುಗಳಿಗೆ ದೀಪಗಳನ್ನು ತಗೊಂಡೋಗಿ ಅವರು ಬೆಳಗಿದ್ದಾರೆ. ಒಳ್ಳೆಯದಾಗಬೇಕು. ಒಟ್ಟಿನಲ್ಲಿ ಆಷಾಢ ಮಾಸದ ಪ್ರಯುಕ್ತ ಎಲ್ಲೆಲ್ಲೂ ಜಾತ್ರೆಗಳು ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರ ನಗರದಲ್ಲೂ ಪ್ರಮುಖ ಜಾಗಗಳಲ್ಲಿ ಜಾತ್ರೆಗಳು ಮುಂದುವರೆದಿವೆ. ಜನರ ನಂಬಿಕೆಯಂತೆ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಗಳು ಸಿಗಲಿ ಎಂದು ಹಾರೈಸೋಣ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.